ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೋದು ಅಂದ್ರೆ ಈ ವೆಬ್ಸೈಟ್ ನಡೆಸಿರೋ ಸರ್ವೆ ಪ್ರಕಾರ ಯಾರಿಗೆ ಅತಿ ಕಡಿಮೆ ಓಟ್ಸ್ ಬಂದಿದೆ, ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೋದು. ಮತ್ತೆ ಬಿಗ್ ಬಾಸ್ ಕೂಡ ಹೇಳಿದ್ದಾರೆ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ. ಯಾರಿಬ್ರು ಡೇಂಜರ್ ಝೋನ್ ಅಲ್ಲಿ ಇರೋದು ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ ಹೋಗ್ತೀನಿ. ಮತ್ತೆ ಈ ವೆಬ್ಸೈಟ್ ಯಾವುದು, ಎಷ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿದೆ, ಓವರ್ ಆಲ್ ಎಷ್ಟು ಓಟ್ಸ್ ಬಿದ್ದಿರೋದು, ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಪರ್ಸೆಂಟೇಜ್ ಬಂದಿದೆ, ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ ಹೋಗ್ತೀನಿ. ಯಾರ್ಯಾರೇನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಈ ವಾರ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿದ್ರು ಫಸ್ಟ್. ಅದಾದ್ಮೇಲೆ ಏನೇನೋ ಬೆಳವಣಿಗೆ ನಡೆದು ಅದೆಲ್ಲ ಕ್ಯಾನ್ಸಲ್ ಆಯ್ತು. ಮಿಡ್ ವೀಕ್ ಎಲಿಮಿನೇಷನ್ ಎಲ್ಲ ಕ್ಯಾನ್ಸಲ್ ಆಯ್ತು. ದಂಡರಾಜ್ ಅವ್ರ ವಿಷಯಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ನಿನ್ನೆ ನೀವು ಎಪಿಸೋಡ್ ಅಲ್ಲಿ ನೋಡಿರ್ತೀರಾ. ಮತ್ತೆ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ಕೂಡ ಬಿಗ್ ಬಾಸ್ ಹೇಳಿದ್ಲು. ಈ ವಾರ ಸ್ಟಾರ್ಟಿಂಗ್ ಅಲ್ಲೇ ಈ ವೆಬ್ಸೈಟ್ ಸರ್ವೆ ಆಗ್ತು. ಅಂದ್ರೆ ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದು, ಬಿಗ್ ಬಾಸ್ ಎಲ್ಲರನ್ನೂ ನಾಮಿನೇಟ್ ಮಾಡಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಇವತ್ತೊಂದು ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದಾದ್ಮೇಲೆ ಮತ್ತೆ ವೋಟಿಂಗ್ ಲೈನ್ಸ್ ಇವತ್ತು ಓಪನ್ ಆಗುತ್ತೆ. ಇವತ್ತು ಶುಕ್ರವಾರ, ಇವತ್ತಿನ ಎಪಿಸೋಡ್ ಮುಗ್ದಿದಾದ್ಮೇಲೆ ಮತ್ತೆ ವೋಟಿಂಗ್ ಲೈನ್ ಶುರು ಆಗುತ್ತೆ. ಮತ್ತೆ ಅಲ್ಲಿಂದಾನೆ ಕಂಟಿನ್ಯೂ ಆಗುತ್ತೆ ಅಂತ ನಿನ್ನೆ ಬಿಗ್ ಬಾಸ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಮತ್ತೆ ವೋಟಿಂಗ್ ಲೈನ್ಸ್ ಇವತ್ತು ಓಪನ್ ಆಗುತ್ತೆ. ಅದು ಇವತ್ತೇ ಶುಕ್ರವಾರ. ನಾಮಿನೇಷನ್ ಇನ್ನ ಇಬ್ರದ್ದು ಮುಗ್ದಿರ್ಲಿಲ್ಲ, ಅದಕ್ಕೋಸ್ಕರ ಇವತ್ತು ಓಪನ್ ಮಾಡ್ತಾರೆ. ಇವತ್ತು ಓಪನ್ ಮಾಡಿದ ತಕ್ಷಣ ನೀವೇನ್ ಹಾಕಿದ್ರಲ್ಲ ಸೋಮವಾರದಿಂದ ಮಂಗಳವಾರ, ಅದಕ್ಕೆ ಇದು ಆಡ್ ಆಗ್ತಾ ಹೋಗುತ್ತೆ. ಇವತ್ತು ವೋಟಿಂಗ್ ಲೈನ್ಸ್ ಓಪನ್ ಆದ ತಕ್ಷಣ ಹೋಗಿ ವೋಟ್ ಮಾಡಿ. ಈ ವೆಬ್ಸೈಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಈ ವಾರದ ಸ್ಟಾರ್ಟಿಂಗ್ ಅಲ್ಲೇ ಈ ಸರ್ವೆ ಓಪನ್ ಆಗಿದ್ದು, ಇಲ್ಲಿವರೆಗೂ ಓವರ್ ಆಲ್ ಮತ ಬಂದಿರೋದು ಕೇವಲ 48,500, ಅಂದ್ರೆ ಕಡಿಮೆ ಸ್ಯಾಂಪಲ್ ಸೈಜು. ಇದರಲ್ಲಿ ತುಂಬಾ ಕಡಿಮೆ ಮತ ಪಡ್ಕೊಂಡಿರೋದು ರಜತ್ ಅವ್ರು ಪಡ್ಕೊಂಡಿರೋದು 2,700 ಪ್ಲಸ್, ಅಂದ್ರೆ 5% ಮತಗಳನ್ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ 48,500 ಮತಗಳಲ್ಲಿ. ಭವ್ಯ ಅವ್ರು ಪಡ್ಕೊಂಡಿರೋದು 6,600 ಪ್ಲಸ್ ಮತಗಳು, ಅಂದ್ರೆ 13% ಮತಗಳು ಭವ್ಯ ಅವ್ರು ಪಡ್ಕೊಂಡಿದ್ದಾರೆ. ಮೋಕ್ಷಿತ್ ಅವ್ರು ಪಡ್ಕೊಂಡಿರೋದು 11,200 ಪ್ಲಸ್ ಮತಗಳು, ಅಂದ್ರೆ 23% ಮತನ ಮೋಕ್ಷಿತ್ ಅವ್ರು ಪಡ್ಕೊಂಡಿದ್ದಾರೆ. ಮಂಜಣ್ಣ ಪಡ್ಕೊಂಡಿರೋದು 10,800 ಪ್ಲಸ್ ಮತಗಳು, ಅಂದ್ರೆ 22% ಮತಗಳನ್ನ ಮಂಜಣ್ಣ ಪಡ್ಕೊಂಡಿದ್ದಾರೆ. ಗೌತಮಿ ಅವ್ರು ಪಡ್ಕೊಂಡಿರೋದು 9,800 ಪ್ಲಸ್ ಮತಗಳು, ಅಂದ್ರೆ 20% ಮತಗಳು ಗೌತಮಿ ಅವ್ರು ಪಡ್ಕೊಂಡಿದ್ದಾರೆ. ದಂಡರಾಜ್ ಅವ್ರು ಪಡ್ಕೊಂಡಿರೋದು 15% ಮತಗಳು, ಅಂದ್ರೆ 7,300 ಪ್ಲಸ್ ಮತಗಳನ್ನ ದಂಡರಾಜ್ ಅವ್ರು ಪಡ್ಕೊಂಡಿದ್ದಾರೆ. ಇದು ಒಂದೇ ವೆಬ್ಸೈಟ್ ನಡೆಸಿರೋ ಸರ್ವೆ ಅಲ್ಲಿ ಇಷ್ಟು ಮತಗಳು ಕಲೆ ಹಾಕಿರೋದು. ಇಲ್ಲಿ ಡೇಂಜರ್ ಝೋನ್ ಅಲ್ಲಿ ಇರೋದು ಕಾಣ್ತಿರೋದು ರಜತ್ ಮತ್ತೆ ಭವ್ಯ ಅವರು. ಈ ವೆಬ್ಸೈಟ್ ಹಾಕಿರೋ ಪೋಲ್ ಅಲ್ಲಿ ತ್ರಿವಿಕ್ರಮ್ ಅವ್ರನ್ನ ಪೋಲ್ ಅಲ್ಲಿ ಹಾಕಿಲ್ಲ, ಅಂದ್ರೆ ಅವ್ರನ್ನ ಫಿನಾಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಈ ವೆಬ್ಸೈಟ್. ಅದ್ ಯಾವ ವೆಬ್ಸೈಟ್ ಅಂತ ನಿಮಗೆ ಏನಾದ್ರು ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ ಕೊಡ್ತೀನಿ, ನೀವು ಹೋಗಲ್ಲಿ ಚೆಕ್ ಮಾಡ್ಕೊಬಹುದು ಇದು ಯಾವ ವೆಬ್ಸೈಟ್, ಯಾರ್ಯಾರಿಗೆ ಎಷ್ಟೆಷ್ಟು ಮತ ಬಂದಿದೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರಿಗೆ ಹೆಚ್ಚು ಮತ ಹಾಕಿದೀರಾ ಇಲ್ಲಿವರೆಗೂ, ಪ್ರತಿಯೊಂದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ಊರು ಯಾವುದು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.